ಸಂಘಕ್ಕೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಸಂಘಕ್ಕೆ ಮಾನ್ಯರೇ ನಮಸ್ಕಾರ. ಮಾನ್ಯರೇ, ಈ ದಿನ ನಾವು ಇಲ್ಲಿ ಏನ್ ಸೇರಿದ್ದೀವಿ, ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಪಂಚಾಯತಿಯಲ್ಲಿ ಕೆಲಸ ಮಾಡುವಂತ ನೌಕರರ ಮೇಲೆ ಹಂತ ಹಂತವಾಗಿ ದೌರ್ಜನ್ಯ ದಬ್ಬಾಳಿಕೆಗಳು ನಡೀತಾ ಬರ್ತಾ ಇದಾವೆ. ಇಡೀ ರಾಜ್ಯದಲ್ಲಿ ಕೂಡ ನಾವು ಈ ವೃತ್ತಿ ಪಂಚಾಯತಿಯಲ್ಲಿ ಸೇವೆ ಮಾಡ್ತಾರಂತ ಅನೇಕ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳನ್ನ ನೌಕರರನ್ನ ನಾವು ಈಗಾಗಲೇ ಕಳ್ಕೊಂಡಿದೀವಿ. ಇಂಥ ಒತ್ತಡದಲ್ಲಿ ಕೂಡ ಅನೇಕ ಈ ಸಾರ್ವಜನಿಕರಿಗೆ ಬೇಕಾದಂತ ಮೂಲಭೂತ ಸೌಲಭ್ಯಗಳನ್ನ ಎಲ್ಲವನ್ನ ನಾವು ಕೊಡ್ಕೊಂಡು ಬರ್ತಾ ಇದೀವಿ. ಎಲ್ಲ ಈ ರೀತಿ ಕೊಟ್ಕೊಂಡು ಬಂದ್ರು ಕೂಡ ಕೆಲವು ಕಡೆ ಒಂದು ಇನ್ನೂ ಈ ದೌರ್ಜನ್ಯ ದಬ್ಬಾಳಿಕೆಗಳು ನಿಲ್ಲಿಲ್ಲ. ಅಂತ ಒಂದು ದೌರ್ಜನ್ಯ ದಬ್ಬಾಳಿಕೆಗಳನ್ನ ಖಂಡಿಸ್ತಾ ನಿನ್ನೆ ಏನು ನಮ್ಮ ಅಂಬ್ಲಿಕಲ್ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯವರು ಮೀಡಿಯಾ ಮುಂದೆ ಹತ್ಕೊಂಡು ಅವರಿಗೆ ನೋವನ್ನ ವ್ಯಕ್ತಪಡಿಸಿದ್ದಾರೆ. ಅದನ್ನ ನ್ಯಾಯಯುತ ತನಿಖೆ ಮಾಡಬೇಕು ಮತ್ತು ಅದನ್ನ ನಾವು ತೀವ್ರವಾಗಿ ಖಂಡಿಸ್ತಾ ಈ ಒಂದು ಪ್ರತಿಭಟನೆಯನ್ನ ಶಾಂತಿಯುತವಾಗಿ ಹಮ್ಮಿಕೊಂಡಿದೀವಿ. ಈ ಪ್ರತಿಭಟನೆಗೆ ನಮ್ಮ ಬೆಳಿಗ್ಗೆನೆ ಹಮ್ಮಿಕೊಂಡಿದೀವಿ. ನಮ್ಮ ಜಿಲ್ಲಾಧ್ಯಕ್ಷರು ಕಾರ್ಯ ಒತ್ತಡಗಳಿಂದ ನಾವು ಬರ್ತೀವಿ, ನಿಮ್ಮ ನೋವಲ್ಲಿ ನಾವು ಭಾಗಿಯಾಗ್ತೀವಿ ಅಂತ ಹೇಳಿದ ಕಾರಣದಿಂದ ನಾವು ಮಧ್ಯಾಹ್ನ ಇಟ್ಕೊಂಡಿದೀವಿ. ಈ ಒಂದು ಏನೇನು ಘಟನೆಗಳು ನಡೆದವು ನಮ್ಗೆ ಗೊತ್ತಿಲ್ಲ. ಈಗ ನಮ್ಮ ಮಾಧ್ಯಮದ ಮುಂದೆ ಬಂದಾಗ ಮಾತ್ರ ಗೊತ್ತಾಗಿದೆ. ಏನೇ ನಡೆದಿದ್ರು ಕೂಡ ಅದಕ್ಕೆ ಮೇಲಾಧಿಕಾರಿಗಳಿದ್ದಾರೆ, ಕಾನೂನಲ್ಲಿ ಬಹಳಷ್ಟು ಅವಕಾಶಗಳಿದಾವೆ. ಆ ಮುಖಾಂತರ ಬಗೆಹರಿಸಬೇಕಾಗಿತ್ತು. ಅವರಿಗೆ ಮಾನಸಿಕವಾಗಿ ಹಿಂಸೆ ಕೊಡೋದು ತಪ್ಪಾಗುತ್ತೆ. ಅದನ್ನು ಯಾರೇ ಮಾಡಿರ್ಲಿ, ಯಾವುದೇ ಅಧಿಕಾರಿ ಅಥವಾ ಯಾವುದೇ ಸಾರ್ವಜನಿಕರು ಮಾಡಿರ್ಲಿ, ಅದನ್ನ ನಾವು ತೀವ್ರವಾಗಿ ಖಂಡಿಸ್ತಾ ಈ ಒಂದು ಪ್ರತಿಭಟನೆಯನ್ನು ಮಾಡಿದ್ವಿ. ಈ ಪ್ರತಿಭಟನೆಗೆ ನಮ್ಮ ಗೌರವಾನ್ವಿತ ಜಿಲ್ಲಾಧ್ಯಕ್ಷರು ಬಂದಿದ್ದಾರೆ. ಅವರು ಎರಡು ಮಾತನ್ನ ಆಡ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಒಂದಾಗ ಮುಕ್ತಾಯ ಹಂತದಲ್ಲಿ ಮನವಿಯನ್ನ ಮಾನ್ಯ ಯುವ ಸಾಹೇಬರಿಗೆ ಕೊಡ್ತೀರಿ. ಅವರು ಮಾನ್ಯ ಯುವ ಸಾಹೇಬರವರು ಡಿಸಿ ಸಾಹೇಬರಿಗೆ ಮಾನ್ಯ ಘನತೆವಿತ್ತ ರಾಜ್ಯಪಾಲರಿಗೆ ನಮ್ಮ ಒಂದು ಮನವಿಯನ್ನ, ನಮ್ಮ ನೋವನ್ನ ತಿಳಿಸ್ಬೇಕು. ಆ ಮುಖಾಂತರ ಸರ್ಕಾರದ ಮೇಲೆ ನಮ್ಗೆ ಸ್ಪಂದಿಸಿ ನಮ್ಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ನಾವು ಕೇಳ್ಕೊಳ್ತಾ ನಮ್ಮ ಜಿಲ್ಲಾಧ್ಯಕ್ಷರು ಮಾತಾಡ್ಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ.